ಶ್ರಾವಣ ಮಾಸದ ಪ್ರಯುಕ್ತ ಬಿವಿ ಸಂಘ ಹಾಗೂ ವೀರಶೈವ ತರುಣ ಸೇವಾ ಸಂಘದಿಂದ ಅನ್ನ ಸಂತರ್ಪಣೆ. ವಿದ್ಯಾಗಿರಿ ಕಾಶಿ ವಿಶ್ವನಾಥನಿಗೆ ಮಹಾಪೂಜೆ. ಸಹಸ್ರಾರು ಭಕ್ತರು ಅನ್ನ ಪ್ರಸಾದದಲ್ಲಿ ಭಾಗಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬಸವೇಶ್ವರ ವೀರಶೈವ ವಿದ್ಯಾರ್ಥಿ ಸಂಘ ಹಾಗೂ ವೀರಶೈವ ತರುಣ ಸೇವಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಸೋಮವಾರ ವಿದ್ಯಾಗಿರಿಯ ಕಾಲೇಜು ವೃತ್ತದಲ್ಲಿರುವ ಕಾಶಿ ಶ್ರೀ ವಿಶ್ವನಾಥ ದೇವಾಲಯದಲ್ಲಿ ರುದ್ರಾಭಿಷೇಕ ಮಹಾಪೂಜೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮಧ್ಯಾಹ್ನ ಅತಿಥಿ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿ ಮಾತನಾಡಿದ ವಿವಿ ಸಂಘದ ಕಾರ್ಯ ಅಧ್ಯಕ್ಷರಾದ ಡಾಕ್ಟರ್ ವೀರನಾಥ್ ಭಟ್ ಅವರು, ಕಾಯಕದೊಂದಿಗೆ ಅನ್ನದಾಸೋಹ ಪರಿಕಲ್ಪನೆ ನಮ್ಮ ಪೂರ್ವಜರು ಹಾಕಿಕೊಟ್ಟ ಸಂಪ್ರದಾಯವಾಗಿದೆ. ವೀರಶೈವ ತರುಣ ಸೇವಾ ಸಂಘ ತನ್ನ ಸಮಾಜಮುಖಿ ಕಾಯಕದೊಂದಿಗೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಹಾಪ್ರಸಾದ ಸೇವೆಯನ್ನು ಏರ್ಪಡಿಸುತ್ತಾ ಬಂದಿದೆ. ವಿಶೇಷ ದಾಸೋಹ ಪರಂಪರೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳು ಜರುಗಲಿ ಎಂದರು. ವೀರಶೈವ ತರುಣ ಸೇವಾ ಸಂಘದ ಅಧ್ಯಕ್ಷರಾದ ರುದ್ರಪ್ಪ ಅಕ್ಕಿಮರಡಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾಗಿರಿ, ನವನಗರ, ಬಾಗಲಕೋಟೆ, ಹಳೇನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು 10,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು ಎಂದರು. ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಅತ್ನಿ, ಗುರುಬಸವ ಸೋಳಿಬಾವಿ, ಮಾತೇಶ್ ಶೆಟ್ಟರ್, ಲಕ್ಷ್ಮೀನಾರಾಯಣ ಕಾಸಟ್, ಪಂಡಿತ್ ತರಬಿ, ಮಲ್ಲಿಕಾರ್ಜುನ್ ಸಾಸ್ನೂರ್, ಕುಮಾರಸ್ವಾಮಿ ಹಿರೇಮಠ್, ಅಶೋಕ್ ರೇಣುಕಪ್ಪ, ನಗರಸಭೆ ಅಧ್ಯಕ್ಷೆ ಸವಿತಾ ಲಂಕೆನವರ್, ಉಪಾಧ್ಯಕ್ಷೆ ಶೋಭಾರಾವ್, ಬಸವರಾಜ್ ಅಂಕಂಚಿ, ಬಸವರಾಜ್ ಉನ್ಗುನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.